ವಕ್ಫ್ ವಿವಾದದ ಬಿರುಗಾಳಿಯ ನಡುವೆ ರಾಮನವಮಿ ಹಬ್ಬದಂದು ಮುಸಲ್ಮಾನ್ ಮಹಿಳೆಯರು ಶ್ರೀರಾಮನ ಪೂಜೆ ಮಾಡಿದ್ದು ಅತ್ಯಂತ ವಿಶೇಷವಾಗಿದ್ದು ದೇಶಾದ್ಯಂತ ರಾಮನವಮಿಯನ್ನು ಆಚರಿಸಲಾಗಿದೆ. ವಿಶೇಷ ಪೂಜೆ ಸೇರಿದಂತೆ ಭಜನೆಗಳು ನಡೆದಿವೆ. ಆದರೆ ಹಿಂದೂಗಳ ಜೊತೆಗೆ ವಾರಣಾಸಿಯ ಮುಸಲ್ಮಾನ್ ಬಂಧುಗಳು ಕೂಡ ಶ್ರೀರಾಮನಿಗೆ ಪೂಜೆ ಸಲ್ಲಿಸಿದ್ದಾರೆ. ಇವರು ಶ್ರೀರಾಮನಿಗೆ ಪೂಜೆ ಮಾಡಿದ್ದಕ್ಕೆ ಒಂದು ಬಲವಾದ ಕಾರಣವೂ ಇದೆ. ಭಾವೈಕ್ಯತೆಯ ಅರಿವು ಮೂಡಿಸಿರುವ ಮುಸ್ಲಿಂ ಮಹಿಳೆಯರು ರಾಮ ನಮ್ಮ ಪೂರ್ವಜ, ನಾವು ಮುಸ್ಲಿಮರಾಗಿ ಬದಲಾಗಿದ್ದೇವೆ ಎಂದಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಶ್ರೀರಾಮನ ಆಶೀರ್ವಾದದಿಂದಲೇ ದೇಶದಲ್ಲಿ ತ್ರಿವಳಿ ತಲಾಖ್ ನಿಷೇಧಿಸಲಾಗಿದೆ ಮತ್ತು ವಕ್ಫ್ ಬಿಲ್ ತಿದ್ದುಪಡಿ ಮಸೂದೆ ಪಾಸ್ ಆಗಿದೆ ಅಂತ ಹೇಳಿಕೆ ನೀಡಿದ್ದಾರೆ. ಅಂದಹಾಗೆ ಈ ಮುಸ್ಲಿಂ ಮಹಿಳೆಯರು ಇದೇ ಮೊದಲ ಬಾರಿಗೆ ಅಥವಾ ಇತ್ತೀಚೆಗೆ ಶ್ರೀರಾಮನವಮಿ ಆಚರಣೆ ಮಾಡ್ತಾ ಇಲ್ಲ. ಕಳೆದ 19 ವರ್ಷಗಳಿಂದ ವಾರಣಾಸಿಯ ಈ ಮುಸ್ಲಿಂ ಮಹಿಳೆಯರು ಶ್ರೀರಾಮನ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ವಾರಣಾಸಿಯ ಮುಸ್ಲಿಂ ಮಹಿಳಾ ಫೌಂಡೇಶನ್ ಹಾಗೂ ವಿಶಾಲ ಭಾರತ ಸಂಸ್ಥಾನ ಜಂಟಿಯಾಗಿ ಶ್ರೀರಾಮ ಆರತಿ ಪೂಜೆ ಮಾಡಿದೆ. ಇಲ್ಲಿನ ಮುಸಲ್ಮಾನರು ಶ್ರೀರಾಮನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿದ್ದಾರೆ, ರಂಗೋಲಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಉರ್ದು ಭಾಷೆಯಲ್ಲಿ ಶ್ರೀರಾಮ ಬರೆದು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಾರೆ. ಶ್ರೀರಾಮ್ ನಮ್ಮ ಪೂರ್ವಜ, ನಾವು ಮುಸ್ಲಿಮರಾಗಿ ಬದಲಾಗಿದ್ದೇವೆ ಎಂದಿರುವ ವಾರಣಾಸಿಯ ಮಹಿಳೆಯರ ಪೈಕಿ ನಜ್ನಿಯನ್ ಅನ್ಸಾರಿ ಎನ್ನುವವರು ಪ್ರತಿಕ್ರಿಯಿಸಿ, ಅರಬ್, ಟರ್ಕಿಶ್ ಮತ್ತು ಮೊಘಲ್ ಆಕ್ರಮಣಕಾರರು ಬಂದರು, ದಾಳಿ ಮಾಡಿದ್ರು, ಆಳಿದರು, ಅನೇಕರು ತಮ್ಮ ಧರ್ಮವನ್ನು ಬದಲಾಯಿಸಿದ್ರು. ಆದರೆ ನಾವು ಅರಬ್ಬರು ಮತ್ತು ತುರ್ಕಿಯರ ಸಂಸ್ಕೃತಿಯನ್ನು ಎಂದಿಗೂ ಸ್ವೀಕರಿಸಲಿಲ್ಲ ಅಂತ ಹೆಮ್ಮೆಯಿಂದ ಹೇಳಿದ್ದಾರೆ. ರಾಮ ಭಾರತದ ಸಂಸ್ಕೃತಿಗೆ ಸಮನಾರ್ಥಕ, ಶ್ರೀರಾಮ ನಮ್ಮ ಪೂರ್ವಜರು ಅಂತ ನಜ್ನಿಯನ್ ಅನ್ಸಾರಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಟ್ಟಾರೆ ಇವರ ಈ ನಿಲುವು ಒಗ್ಗಟ್ಟಿನ ಮಂತ್ರ ಜಪಿಸಿದೆ, ದೇಶದ ಭಾವೈಕ್ಯತೆಯನ್ನ ಎತ್ತಿ ಹಿಡಿದಿದೆ. ಶ್ರೀರಾಮನವಮಿ ಆಚರಿಸಿರುವ ವಾರಣಾಸಿಯ ಮಹಿಳೆಯರು ರಾಮನ ಹೆಸರು ಮಾತ್ರ ಸಂಘರ್ಷವನ್ನ ಕೊನೆಗೊಳಿಸುತ್ತೆ ಅಂತ ಭಕ್ತಿಯಿಂದ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ, ನಾವು ಶ್ರೀರಾಮನನ್ನ ಪೂಜಿಸಿ ಆರತಿಯನ್ನ ಮಾಡಿದಾಗಲೆಲ್ಲ ನಮ್ಮ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ. ನಮ್ಮ ಪೂರ್ವಜರು ರಾಮನ ಭಕ್ತರಾಗಿದ್ರು, ನಾವು ಕೂಡ ರಾಮನ ಭಕ್ತರು. ಇಂದು ನಾವು ವಕ್ಫ್ ಮಂಡಳಿಯಲ್ಲಿನ ಸುಧಾರಣೆಗಳಿಂದ ಸಂತೋಷಗೊಂಡಿದ್ದೇವೆ. ಮುಸ್ಲಿಂ ಮಹಿಳೆಯರಿಗೆ ಹಕ್ಕುಗಳಿವೆ. ನಮ್ಮ ಸಂಪ್ರದಾಯಗಳು ಮತ್ತು ಪೂರ್ವಜರನ್ನ ನಾವು ಬದಲಾಯಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ವಾರಣಾಸಿಯಲ್ಲಿ ನಡೆದ ಶ್ರೀರಾಮನವಮಿಯಲ್ಲಿ ಕೇವಲ ಮುಸಲ್ಮಾನ ಮಹಿಳೆಯರು ಮಾತ್ರವಲ್ಲ, ಮುಸಲ್ಮಾನ ಪುರುಷರು ಭಾಗಿಯಾಗಿದ್ದಾರೆ. ರಾಮನವಮಿ ಆಚರಿಸಿ ರಾಮನಿಗೆ ಆರತಿ ಬೆಳಗಿದ್ದಾರೆ. ಈ ಮೂಲಕ ಧರ್ಮ ಸಾಮರಸ್ಯ ಸಾರಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ವಿವಿಧತೆಯಲ್ಲಿ ಏಕತೆಯೇ ಭಾರತದ ಶಕ್ತಿ. ಇದೇ ರೀತಿ ಹಿಂದೂ ಮುಸಲ್ಮಾನರು ಒಂದೇ ತಾಯಿಯ ಮಕ್ಕಳಂತೆ ಬದುಕಬೇಕು. ನಾವೆಲ್ಲರೂ ಒಂದೇ, ದೇವನೊಬ್ಬ, ನಾಮ ಹಲವು, ಜೈ ಶ್ರೀರಾಮ್ ಅಂತ ಸಾವಿರಾರು ಕಾಮೆಂಟ್ಗಳು ಈ ವಿಡಿಯೋಗೆ ಹರಿದು ಬರ್ತಿವೆ. ಸದ್ಯ ದೇಶಾದ್ಯಂತ ವಕ್ಫ್ನದ್ದೇ ಮಾತು ನಡೀತಾ ಇದೆ. ದೇಶಾದ್ಯಂತ ವಕ್ಫ್ ಕಾಯ್ದೆಗೆ ಸಂಬಂಧಿಸಿದಂತೆ ಹಲವೆಡೆ ದ್ವೇಷವನ್ನ ಪ್ರಚೋದಿಸುವ ಹೇಳಿಕೆಗಳು ಕೇಳಿ ಬರ್ತಾ ಇವೆ. ಕೆಲವರು ದೇಶವನ್ನ ವಿಭಜಿಸುವ ದಿಕ್ಕಿನಲ್ಲಿ ಸಾಗುತ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕಾಶಿಯ ಮುಸ್ಲಿಂ ಮಹಿಳೆಯರು ನೀಡಿದ ಪ್ರೀತಿ, ಏಕತೆ ಮತ್ತು ಅದರ ಕೋಮು ಸೌಹಾರ್ದತೆಯ ಸಂದೇಶವು ದ್ವೇಷವನ್ನ ಹರಡುವವರಿಗೆ ಒಂದು ಪಾಠವಾಗಿದೆ. ಇತ್ತೀಚೆಗೆ ಭೋಪಾಲ್ನಲ್ಲಿ ಆನಂದಪುರ ಮತ್ತು ಕೊಕ್ತಾ ಪ್ರದೇಶಗಳಲ್ಲಿ ಮುಸಲ್ಮಾನ ಬಾಂಧವರು ವಕ್ಫ್ ಮಸೂದೆ ತಿದ್ದುಪಡಿಗೆ ಬೆಂಬಲಿಸಿದರು. ಮೋದಿ ಪರ ಘೋಷಣೆಗಳು ಮೊಳಗಿದ್ವು. ಪ್ರಧಾನಿ ನರೇಂದ್ರ ಮೋದಿ ಪರ ಮುಸಲ್ಮಾನ ಬಾಂಧವರು ನಿಂತಿದ್ರು. ಮೋದಿಜಿ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಕೂಗಿ ಹೇಳಿದ್ರು. ವಕ್ಫ್ ಬಿಲ್ಗೆ ನಮ್ಮ ಬೆಂಬಲವಿದೆ ಅಂತ ಬರೆದಿರುವ ಫಲಕಗಳನ್ನು ಹಿಡಿದು ಘೋಷಣೆ ಕೂಗಿದ್ರು. ಜೊತೆಗೆ ಮುಸ್ಲಿಂ ಯುವಕರು ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದ್ರು. ಅವರೆಲ್ಲರೂ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಬೆಂಬಲಿಸಿ ಒಟ್ಟುಗೂಡಿದ್ದರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.